ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ಗಡಿ ಜಿಲ್ಲೆ ಸಂಪೂರ್ಣವಾಗಿ ನಲುಗೋಗ್ಯದ ಅಂತ ಹೇಳ್ಬೋದು. ಜಿಲ್ಲೆಯ ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ಬೀದರಿಂದ ಮಹಾರಾಷ್ಟ್ರದ ನೀಲಂಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಇಂಚೂರು ಸೇತುವೆ ಬಳಿ ನಾವಿದ್ದೀವಿ. ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು. ಮಳೆ ಲೆಕ್ಕಿಸದೆ ಮಳೆಯ ಸುದ್ದಿ, ಮಳೆ ಅವಾಂತರಗಳ ಸುದ್ದಿ ತಿಳಿದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲೆಯ ಒಂದಿಲ್ಲ ಎರಡಿಲ್ಲ 10 ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ರೈತರ ಕೃಷಿ ಜಮೀನುಗಳು ಕೆರೆಯಾಗಿ ಬದಲಾಗ್ಯಾವ. ಮಳೆ ನೀವು ನೋಡ್ಬೋದು, ಮಳೆ ಬರ್ತಾ ಇದೆ, ಮೇಲಿಂದ ಮಳೆ ಕಂಟಿನ್ಯೂ ಬರ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ಕೂಡ ನೀರು ಬಿಟ್ಟಿದ್ದಾರೆ. ಹೀಗಾಗಿ ರೈತರು ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳೆಲ್ಲ ಜಲಾವೃತಗೊಂಡವ. ಮಳೆ ಲೆಕ್ಕಿಸದೆ ಮಳೆಯಲ್ಲೇ ಏನು ಮಳೆ ಅವಾಂತರಕ್ಕೆ ರೈತರ ಬೆಳೆಗಳಿರ್ಬೋದು, ಸೇತುವೆಗಳು ಜಲಾವೃತಗೊಂಡಿರ್ಬೋದು, ರಸ್ತೆಗಳು ಕೊಚ್ಕೊಂಡಿರ್ಬೋದು. ಆ ಒಂದು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಸೇತುವೆಯಲ್ಲಿ ಏನು ಜನರು ಏನದಂದ್ರೆ ಪುಂಡಾಟ ಮಾಡ್ತಿದ್ದಾರೆ. ಆದರೂ ಕೂಡ ಏನೋ ಪೊಲೀಸರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಕೂಡ ಏನು ಓವರ್ಫ್ಲೋ ಆಗಿನ ಸೇತುವೆ ಒಳಗಡೆ ಓಡಾಡಬಾರ್ದು, ಯಾವುದೇ ಒಂದು ಅನಾಹುತ ಆದರೆ ಏನದಂದ್ರೆ ಹೊಣೆ ನೀವೇ ಅಂತೇಳಿ ಎಚ್ಚರಿಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕೊಡ್ತಾ ಇದ್ದಾರೆ. ಸರ್, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಬೀದರ್ ಜಿಲ್ಲೆಯಲ್ಲಿ ಒಂದಿಲ್ಲ 10ಕ್ಕೂ ಅಧಿಕ ಸೇತುವೆಗಳು ಜಲಾವೃತಗೊಂಡಿವೆ. ಸರ್, ಮಳೆಯಲ್ಲೇ ತಾವು ಮಳೆ ಲೆಕ್ಕಿಸದೆ ಸಮೀಕ್ಷೆ ಮಾಡಕ್ಕೆ ಬಂದಿರಿ, ಗೊತ್ತಾ, ನೋಡ್ಲಕ್ಕೆ ಬಂದಿರಿ, ಏನು ಹೇಳ್ಬೇಕಂದ್ರೆ ಜಿಲ್ಲೆ ಜನರಿಗೆ? ಸರ್, ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲ ಬೆಳೆ, ನನಗನ್ಸೋ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂಥ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ, ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ರಸ್ತೆ ಸಂಪರ್ಕ ಕಡಿದು ಹೋಗಿದೆ. ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಅಧಿಕಾರಿಗಳಿಗೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂಥವ್ರಿಗೆ, ಪೂರ್ಣ ಮನೆ ಕುಸಿದು ಹೋಗಂಥದಂಥವ್ರಿಗೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಿಯಮಾನುಸಾರ ಅವರಿಗೆ ಸ್ಥಳದಲ್ಲೇ ಅವಾಗಿಂದ ಅವಾಗೆ ಅವರಿಗೆ ಆ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟು ನಾನು ಖುದ್ದಾಗಿ ಸುಮಾರು 16 ಜನರಿಗೆ ಪರಿಹಾರವನ್ನು ವಿತರಣೆ ಮಾಡಿದ್ದೇನೆ. ಮತ್ತು ಈಗ ಇನ್ನೂ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದೆ. ಜಿಲ್ಲೆಯಾದ್ಯಂತ ಇರುವಂಥ ನಮ್ಮ ಅಧಿಕಾರಿಗಳೇನಿದ್ದಾರೆ, ತಹಶೀಲ್ದಾರ್ ಇರ್ಬೋದು, ಇಒ ಇರ್ಬೋದು, DYSP ಇರ್ಬೋದು, ಎಲ್ಲರೂ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಹಗಲಿರುಳು ಎನ್ನದೇ ಇವತ್ತು ಶ್ರಮ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಧನೇಗಾಂವ್ ಡ್ಯಾಮಿಂದ ನೀರು ಬಿಡ್ತಾ ಇದ್ದಾರೆ ಸರ್. ಅಂದರೆ ನಮ್ಮ ಜಿಲ್ಲಾಡಳಿತಕ್ಕೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರೆ? ಏಕಾಏಕಿ ಮಳೆ ಅಂತೂ ಇದೆ, ಏಕಾಏಕಿ ನೀರು ಬಿಡ್ತಾ ಇದ್ದಾರೆ ಸರ್? ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ನಮ್ಮ ಲಾತೂರ್ ಜಿಲ್ಲಾಧಿಕಾರಿಗಳು ಮತ್ತು ನಾಂದೇಡ್ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶಿಲ್ಪಾ ಅವ್ರ ಜೊತೆಯಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ಎಷ್ಟು ನೀರು ಬಿಡ್ತಾ ಇದ್ದಾರೆ ಅಂತ ಮಾಹಿತಿನೂ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆ ಅಧಿಕಾರಿಗಳು, ಬೃಹತ್ ನೀರಾವರಿ ಯೋಜನೆ ಇಲಾಖೆ ಅಧಿಕಾರಿಗಳು ಇವತ್ತು ಕಾರಂಜಾ ಡ್ಯಾಮ್ನಿಂದ ಈಗ 13,500 ಕ್ಯೂಸೆಕ್ಸ್ ನೀರು ಇವತ್ತು ಬಿಡ್ತಾ ಇದ್ದಾರೆ. ಅಂದರೆ ಕಾರಂಜಾ ಡ್ಯಾಮ್ ಫುಲ್ ಆಗಿದೆ, ಡ್ಯಾಮ್ ಫುಲ್ ಆಗಿದೆ, ಎಲ್ಲ ಡ್ಯಾಮ್ಗಳು ಫುಲ್ ಆಗಿದೆ. ನೀರೆಲ್ಲ ಕಡೆ ಇವತ್ತು ನೋಡಿ ಸತತವಾಗಿ ಮಳೆ ಬೀಳೋದ್ರಿಂದ, ಯಾಕೆಂದರೆ ಮಳೆ ಏನು ವಾಡಿಕೆಗಿಂತ ಭಾಳ ಜಾಸ್ತಿ ಮಳೆ ಆಗಿದೆ ಅಂತ ಆಗಿಲ್ಲ. ಆದರೆ ಹಿಂದೆ ಜೂನ್ ಜುಲೈಯಲ್ಲಿ ಮಳೆ ಕೊರತೆ ಇತ್ತು. ಈಗ ಸಡನ್ಲಿ ಆಗಸ್ಟಲ್ಲಿ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ, ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಮಳೆ ಅವಾಂತರ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ಗಂಭೀರವಾಗಿ ಅಂದರೆ ಬೀದರ್ ಜಿಲ್ಲೆ ಜನರಿಗೆ ಏನಾದರೂ ಅಂದರೆ ಸೇತುವೆಗಳು ಕೊಚ್ಕೊಂಡು ಹೋಗಿವೆ, ಬೆಳೆ ಹಾನಿಯಾಗಿದೆ, ಏನಾದ್ರು ಪರಿಹಾರ ಸರ್ ಯಾರಿಗೆ ವಿಶೇಷ ಪರಿಹಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೆಳಗ್ಗೆ ಸನ್ಮಾನ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ. 3 ಗಂಟೆಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹೀಗಾಗಿ ಅವ್ರ ಜೊತೆಲೂ ನಾನು ಸಮಾಲೋಚನೆ ಮಾಡಿ ನಾಳೆ ಮತ್ತೆ ಇದೆಲ್ಲ ವರದಿಯನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಇತರ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಪ್ರಾಥಮಿಕ ವರದಿ ಈಗಾಗಲೇ ಸಲ್ಲಿಸಿ ಅಂತ ಹೇಳಿದ್ದೇನೆ. ಅವರಾದ್ಮೇಲೆ ಇವತ್ತು ನಾವು ಮೊನ್ನೆ ಹೋಗಿದಾಗ 10,000 ಎಕರೆ 25,000 ಎಕರೆ ಭೂಮಿ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ ಅಂತ ಅವ್ರು ವರದಿಯನ್ನು ಕೊಟ್ಟಿದ್ದರು. ಈಗ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ಏನು ಬೆಳೆ ವಿಮೆ ಇದೆ, ಬೆಳೆ ವಿಮೆ ಸಮರ್ಪಕವಾಗಿ ನಮ್ಮ ರೈತರಿಗೆ ಸಿಗಬೇಕು. ಆ ರೀತಿಯಲ್ಲಿ ನೀವು ಇವತ್ತು ಕಾರ್ಯಗತ ಅಂದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಕಟ್ಟುನಿಟ್ಟಾದ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತೇನು ಲೊಕಲೈಸ್ಡ್ ಕೆಲಾಮಿಟಿ ವ್ಯಾಪ್ತಿಯಲ್ಲಿ ಬರುವಂಥ ರೈತರೇನು ಬೆಳೆ ವಿಮೆ ಮಾಡಿದ್ದಾರೆ, 30-22 ಗಂಟೆಯಲ್ಲಿ ಅವರಿಗೆ ಮಾಹಿತಿ ಕೊಡಬೇಕು ಅಂತಿದೆ. ಕೆಲವೊಂದು ಸಲ ಅವರು ಫೋನ್ ಬಂದಿಕ್ತಾರೆ, ವೆಬ್ ಲಿಂಕು ಕೆಲಸ ಮಾಡೋದಿಲ್ಲ, ಮ್ಯಾನ್ಯುವಲ್ ಆಗಿ ಅರ್ಜಿ ತೊಗೊಳ್ಬೇಕು ಎಲ್ಲ RSKಯಲ್ಲಿ ಅಂತ ಹೇಳಿದ್ದಾನೆ.
ಮ್ಯಾನ್ಯುವಲ್ ಅರ್ಜಿ ತಗೊಂಡು ಅದಕ್ಕೆ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಮ್ಮ ಮುಖಾಂತರ ಮ್ಯಾನ್ಯುವಲ್ ಅರ್ಜಿ ಕೊಡ್ರಿ, ಬೆಳೆ ವಿಮೆ ಏನು ನಷ್ಟ ಆಗಿದೆ ಬೆಳೆ ವಿಮೆ ಕಂಪನಿಗೆ ಕಳಿಸಿ ಸಮೀಕ್ಷೆ ಮಾಡಿಸಿ ಅವರಿಗೆ ಬೆಳೆ ವಿಮೆ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಮಾಂಜ್ರಾ ಮತ್ತು ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮದ ರೈತರಿಗೆ ವಿಶೇಷವಾಗಿ ಸಾಕಷ್ಟು ಜನ ಆತಂಕೀಡಾಗಿದ್ದಾರೆ. ಅವ್ರ ಹೊಲಗಳೆಲ್ಲ ನದಿಯಾಗಿ ಬದಲಾಗಿವೆ, ರಸ್ತೆ ಸಂಪರ್ಕ ಕಟ್ಟಾಗಿದೆ, ವಿದ್ಯುತ್ ಕಂಬಗಳು ಬಿದ್ದು ಕತ್ಲಲ್ಲಿ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಜನರಿಗೆ ಏನು ಧೈರ್ಯ ತುಂಬಂಥ ಕೆಲಸ ಮಾಡಿ ನೋಡಿ, ಈಗಾಗಲೇ ಸಮರೋಪಾದಿಯಲ್ಲಿ ಪರಿಹಾರ ಕೆಲಸ ನಡೀತಾ ಇದೆ. ನಾನು ಮೊನ್ನೆನೇ BDO ಮುಖಾಂತರನೂ ಒಂದು ಸಭೆಯನ್ನು ಮಾಡಿದ್ದೇನೆ, ಮತ್ತು ಔರಾದ್ನಲ್ಲಿ ಸಭೆ ಮಾಡಿ ಬೀದರ್ನಲ್ಲಿ ಸಭೆ ಮಾಡಿದ್ದೇನೆ, ಮತ್ತು ಇವತ್ತು ಬೆಳಗ್ಗೆಯಿಂದ ಇದರಲ್ಲೇ ಇದ್ದೇನೆ. ಇವತ್ತು ಎಲ್ಲೆಲ್ಲಿ ಅವಾಂತರಗಳಾಗ್ತಾ ಇದೆ, ವಿದ್ಯುತ್ ಸಂಪರ್ಕ ಕಡಿತ ಆಗ್ತಾ ಇದೆ, ಅದನ್ನು ಪುನಃಸ್ಥಾಪನೆ ಮಾಡುವಂಥ ಕೆಲಸ ವಿದ್ಯುತ್ ಇಲಾಖೆಯವರು ಮಾಡ್ತಾ ಇದ್ದಾರೆ, ಅನೇಕ ಕಡೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ ಡಬ್ಲ್ಯೂ ಮತ್ತು AWಗಳೇನಿದ್ದಾರೆ ಅವರಿಗಾಗಲೇ ಬ್ರಿಡ್ಜ್ಗಳೆಲ್ಲ ಕುಸಿದು ಹೋಗಿದ್ದು, ಅಂಥ ಸೇತುವೆಗಳು ಮತ್ತೆ ಪುನಃ ಮೋಟ್ರೇಬಲ್ ಮಾಡಲಿಕ್ಕೆ ಅವರು ಈಗಾಗಲೇ ರಿಪೇರಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಮಳೆ ಜಾಸ್ತಿ ಆಗಿದೆ, ಈಗ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಭಾಳ ಕಡೆ ಎಲ್ಲ ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಮತ್ತು ನಾಳೆ ದಿವಸ ನೋಡಿಕೊಂಡು ತತ್ಕ್ಷಣವೇ ಅದಕ್ಕೆ ರಿಸ್ಟೋರ್ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ಶಾಶ್ವತವಾದಂಥ ಅದಕ್ಕೆ ಪರಿಹಾರ ಅಂದರೆ ಹೊಸದಾಗಿ ನಿರ್ಮಾಣ ಮಾಡುವಂಥದ್ದಕ್ಕೆ ಆಡಳಿತ ಇಲಾಖೆಗೆ ಒಂದು ಪ್ರಸ್ತಾವನೆ 8 ದಿವಸ ಒಳಗಾಗಿ ಕೊಡಬೇಕು ಅಂತ ನಾನು ಹೇಳಿದ್ದೇನೆ. 8 ದಿವಸದಲ್ಲೇ ಪ್ರಸ್ತಾವನೆ ತೆಗೆದುಕೊಂಡು ಹೋಗಿ ಅದಕ್ಕೆ ಮಂಜೂರಾತಿ ಕೊಡಿಸಿ ಟೆಂಡರ್ ಮಾಡಿ ಆ ಕಾಮಗಾರಿಯನ್ನು ಮಾಡ್ತೇವೆ. ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ, ಪರಿಹಾರನೂ ಕೊಡ್ತೇವೆ. ಮತ್ತು ಇವತ್ತು ರಸ್ತೆ ಸೇತುವೆ, ಇವತ್ತು ವಿದ್ಯುತ್ ಸಂಪರ್ಕ ಏನು ಕಡಿತ ಆಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡುವಂಥ ಕೆಲಸನೂ ಸರ್ಕಾರ ಮಾಡ್ತದೆ. ರೈತರ ಜೊತೆಯಲ್ಲಿ ನಾವಿದ್ದೀವಿ, ಜನ ಜೊತೆಯಲ್ಲಿ ನಾವಿದ್ದೀವಿ. ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಿದೆ, ಮುಂದೆನೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋಂಥ ಭರವಸೆ ಕೊಡ್ತಾ ಇದ್ದೇನೆ. ಯಾವ ರೈತರು ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರಿಗೆ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ ಇದೆ, ನಾನು ನಿಮ್ಮವನಿದ್ದೀನಿ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಭರವಸೆದ ಮಾತಂತ ಹೇಳ್ಬೋದು. ಟೋಟಲಿ ಮಳೆ ಅವಾಂತರ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡ್ತೀವಿ. ಟೋಟಲಿ ಯಾರು ರೈತರು ಆತಂಕೀಡಾಗಬಾರ್ದು, ಮಾಂಜ್ರಾ ಮತ್ತು ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ ರೈತರು ಆತ್ಮಸ್ಥೈರ್ಯ ಕಳ್ಕೊಬಾರ್ದು, ಟೋಟಲಿ ಸರ್ಕಾರ ನಿಮ್ಮೊಂದಿಗಿದೆ, ನಾವು ನಿಮ್ಮವರಿದ್ದೀವಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯ ಅನ್ನದಾತರಿಗೆ ಭರವಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ನಿಜಕ್ಕೂ ಗಡಿ ಜಿಲ್ಲೆ ಸಂಪೂರ್ಣವಾಗಿ ನಲ್ಗೋಗ್ಯದ ಅಂತ ಹೇಳ್ಬೋದು. ಜಿಲ್ಲೆಯ ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ಬೀದರಿಂದ ಮಹಾರಾಷ್ಟ್ರದ ನೀಲಂಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಇಂಚೂರು ಸೇತುವೆ ಬಳಿ ನಾವಿದ್ದೀವಿ, ಸಂಪೂರ್ಣ ಜಲಾವೃತಗೊಂಡದ ಅಂತ ಹೇಳ್ಬೋದು. ಮಳೆ ಲೆಕ್ಕಿಸದೆ ಮಳೆಯ ಸುದ್ದಿ, ಮಳೆ ಅವಾಂತರಗಳ ಸುದ್ದಿ ತಿಳಿದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲೆಯ ಒಂದಿಲ್ಲ ಎರಡಿಲ್ಲ 10 ಹಲವು ಸೇತುವೆಗಳು ಜಲಾವೃತಗೊಂಡವ ಅಂತ ಹೇಳ್ಬೋದು. ರೈತರ ಕೃಷಿ ಜಮೀನುಗಳು ಕೆರೆಯಾಗಿ ಬದಲಾಗ್ಯಾವ. ಮಳೆ ನೀವು ನೋಡ್ಬೋದು, ಮಳೆ ಬರ್ತಾ ಇದೆ, ಮೇಲಿಂದ ಮಳೆ ಕಂಟಿನ್ಯೂ ಬರ್ತಾ ಇದೆ. ಈಗಾಗಲೇ ಮಹಾರಾಷ್ಟ್ರದ ಧನೇಗಾಂವ್ ಡ್ಯಾಮಿಂದ ಕೂಡ ನೀರು ಬಿಟ್ಟಿದ್ದಾರೆ. ಹೀಗಾಗಿ ರೈತರು ಸಾಲ ಸೂಲ ಮಾಡಿ ಬೆಳೆದಂಥ ಬೆಳೆಗಳೆಲ್ಲ ಜಲಾವೃತಗೊಂಡವ. ಮಳೆ ಲೆಕ್ಕಿಸದೆ ಮಳೆಯಲ್ಲೇ ಏನು ಮಳೆ ಅವಾಂತರಕ್ಕೆ ರೈತರ ಬೆಳೆಗಳಿರ್ಬೋದು, ಸೇತುವೆಗಳು ಜಲಾವೃತಗೊಂಡಿರ್ಬೋದು, ರಸ್ತೆಗಳು ಕೊಚ್ಕೊಂಡಿರ್ಬೋದು. ಆ ಒಂದು ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಲ್ಲಿ ಸೇತುವೆಯಲ್ಲಿ ಏನು ಜನರು ಏನದಂದ್ರೆ ಪುಂಡಾಟ ಮಾಡ್ತಿದ್ದಾರೆ, ಆದರೂ ಕೂಡ ಏನೋ ಪೊಲೀಸರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಯಾರೂ ಕೂಡ ಏನು ಓವರ್ಫ್ಲೋ ಆಗಿನ ಸೇತುವೆ ಒಳಗಡೆ ಓಡಾಡಬಾರ್ದು, ಯಾವುದೇ ಒಂದು ಅನಾಹುತ ಆದರೆ ಏನದಂದ್ರೆ ಹೊಣೆ ನೀವೇ ಅಂತೇಳಿ ಎಚ್ಚರಿಕೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಕೊಡ್ತಾ ಇದ್ದಾರೆ. ಸರ್, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಬೀದರ್ ಜಿಲ್ಲೆಯಲ್ಲಿ ಒಂದಿಲ್ಲ 10ಕ್ಕೂ ಅಧಿಕ ಸೇತುವೆಗಳು ಜಲಾವೃತಗೊಂಡಿವೆ. ಸರ್, ಮಳೆಯಲ್ಲೇ ತಾವು ಮಳೆ ಲೆಕ್ಕಿಸದೆ ಸಮೀಕ್ಷೆ ಮಾಡಕ್ಕೆ ಬಂದಿರಿ, ಗೊತ್ತಾ, ನೋಡ್ಲಕ್ಕೆ ಬಂದಿರಿ, ಏನು ಹೇಳ್ಬೇಕಂದ್ರೆ ಜಿಲ್ಲೆ ಜನರಿಗೆ? ಸರ್, ಬೀದರ್ ಜಿಲ್ಲೆಯಾದ್ಯಂತ ಸುಮಾರು 4 ದಿವಸಗಳಿಂದ ಸತತವಾಗಿ ಮಳೆ ಆಗ್ತಾ ಇದೆ. ಈ ಅಧಿಕ ಮಳೆ ಬೀಳುವುದರಿಂದ ಸುಮಾರು ಎಲ್ಲ ಸೇತುವೆಗಳು ಜಲಾವೃತಗೊಂಡಿದ್ದಾವೆ ಮತ್ತು ಅನೇಕ ಕೆರೆಗಳೇನಿದ್ದಾವೆ ಅವೆಲ್ಲ ಕೆರೆಗಳು ಬ್ರೀಚ್ ಆಗಿಬಿಟ್ಟಿದ್ದಾವೆ. ಇವತ್ತು ಪ್ರವಾಹದಿಂದ ಸುಮಾರು ಎಲ್ಲ ಬೆಳೆ, ನನಗನ್ಸೋ ಮಟ್ಟಿಗೆ ಔರಾದು, ಭಾಲ್ಕಿ ಮತ್ತು ಈ ಭಾಗದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಬೆಳೆದಂಥ ಸೋಯಾಬೀನ್ ಬೆಳೆ ಸಂಪೂರ್ಣ ನಷ್ಟ ಆಗಿದೆ, ತೊಗರಿ ನಷ್ಟ ಆಗಿದೆ, ಹೆಸರು ಇವತ್ತು ನಮಗೆ ಕೊಯ್ಲಿಗೆ ಬಂದಿತ್ತು, ಹೆಸರು ಸಹಿತ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ, ರಸ್ತೆ ಸಂಪರ್ಕ ಕಡಿದು ಹೋಗಿದೆ, ಇವತ್ತು ಬಸ್ ಸಂಪರ್ಕ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಇವತ್ತು ಅದಕ್ಕೆ ನಾನು ಮೊನ್ನೆ ಔರಾದ್ಗೆ ಹೋಗಿದ್ದೆ. ಸುಮಾರು 8-10 ಹಳ್ಳಿಗಳಿಗೆ ನಾನು ಜಿಲ್ಲಾಡಳಿತದೊಂದಿಗೆ ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲ್ಲ ಅಧಿಕಾರಿಗಳಿಗೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅವರಿಗೆ ಎಲ್ಲೆಲ್ಲಿ ಮನೆಗಳು ಕುಸಿದು ಹೋಗ್ಬಿಟ್ಟಿದ್ದಾವೆ, ಯಾರು ಅರ್ಧ ಮನೆ ಕುಸಿದು ಹೋಗಿದಂಥವ್ರಿಗೆ, ಪೂರ್ಣ ಮನೆ ಕುಸಿದು ಹೋಗಂಥದಂಥವ್ರಿಗೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ನಿಯಮಾನುಸಾರ ಅವರಿಗೆ ಸ್ಥಳದಲ್ಲೇ
ಅವಾಗೆ ಅವರಿಗೆ ಆ ಪರಿಹಾರ ಕೊಡಬೇಕು ಅಂತ ಸೂಚನೆ ಕೊಟ್ಟು ನಾನು ಖುದ್ದಾಗಿ ಸುಮಾರು 16 ಜನರಿಗೆ ಪರಿಹಾರವನ್ನು ವಿತರಣೆ ಮಾಡಿದ್ದೇನೆ. ಮತ್ತು ಈಗ ಇನ್ನೂ ಸಮೀಕ್ಷೆ ನಿರಂತರವಾಗಿ ನಡೀತಾ ಇದೆ. ಜಿಲ್ಲೆಯಾದ್ಯಂತ ಇರುವಂಥ ನಮ್ಮ ಅಧಿಕಾರಿಗಳೇನಿದ್ದಾರೆ, ತಹಶೀಲ್ದಾರ್ ಇರ್ಬೋದು, ಇ.ಒ ಇರ್ಬೋದು, DYSP ಇರ್ಬೋದು, ಎಲ್ಲರೂ ಕೃಷಿ ಇಲಾಖೆ ಅಧಿಕಾರಿಗಳು, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಹಗಲಿರುಳು ಎನ್ನದೇ ಇವತ್ತು ಶ್ರಮ ಮಾಡ್ತಾ ಇದ್ದಾರೆ. ಸರ್, ಈಗಾಗಲೇ ಧನೆಗಾಂವ್ ಡ್ಯಾಮಿಂದ ನೀರು ಬಿಡ್ತಾ ಇದ್ದಾರೆ ಸರ್. ಅಂದ್ರೆ ನಮ್ಮ ಜಿಲ್ಲೆಗಳಿಗೆ ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರೆ? ಏಕಾಏಕಿ ಮಳೆ ಅಂತೂ ಇದೆ, ಏಕಾಏಕಿ ನೀರು ಬಿಡ್ತಾ ಇದ್ದಾರೆ ಸರ್. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ಇವತ್ತು ನಮ್ಮ ಲಾತೂರ್ ಜಿಲ್ಲಾಧಿಕಾರಿಗಳು ಮತ್ತು ನಾಂದೇಡ್ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶಿಲ್ಪಾ ಅವ್ರ ಜೊತೆಯಲ್ಲಿ ಸತತವಾಗಿ ಸಂಪರ್ಕದಲ್ಲಿ ಇದ್ದುಕೊಂಡು ಎಷ್ಟು ನೀರು ಬಿಡ್ತಾ ಇದ್ದಾರೆ ಅಂತ ಮಾಹಿತಿನೂ ಕೊಡ್ತಾ ಇದ್ದಾರೆ. ನಮ್ಮ ಇಲಾಖೆ ಅಧಿಕಾರಿಗಳು, ಬೃಹತ್ ನೀರಾವರಿ ಯೋಜನೆ ಇಲಾಖೆ ಅಧಿಕಾರಿಗಳು ಇವತ್ತು ಕಾರಂಜಾ ಡ್ಯಾಮ್ನಿಂದ ಈಗ 13,500 ಕ್ಯೂಸೆಕ್ಸ್ ನೀರು ಇವತ್ತು ಬಿಡ್ತಾ ಇದ್ದಾರೆ. ಅಂದರೆ ಕಾರಂಜಾ ಡ್ಯಾಮ್ ಫುಲ್ ಆಗಿದೆ, ಡ್ಯಾಮ್ ಫುಲ್ ಆಗಿದೆ, ಎಲ್ಲ ಡ್ಯಾಮ್ಗಳು ಫುಲ್ ಆಗಿದೆ. ನೀರೆಲ್ಲ ಕಡೆ ಇವತ್ತು ನೋಡಿ ಸತತವಾಗಿ ಮಳೆ ಬೀಳೋದ್ರಿಂದ, ಯಾಕೆಂದರೆ ಮಳೆ ಏನು ವಾಡಿಕೆಗಿಂತ ಭಾಳ ಜಾಸ್ತಿ ಮಳೆ ಆಗಿದೆ ಅಂತ ಆಗಿಲ್ಲ. ಆದರೆ ಹಿಂದೆ ಜೂನ್ ಜುಲೈಯಲ್ಲಿ ಮಳೆ ಕೊರತೆ ಇತ್ತು. ಈಗ ಸಡನ್ಲಿ ಆಗಸ್ಟಲ್ಲಿ ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ, ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದು ದಿವಸದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಮಳೆ ಅವಾಂತರ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ನಡೆಸಿ ಗಂಭೀರವಾಗಿ ಅಂದರೆ ಬೀದರ್ ಜಿಲ್ಲೆ ಜನರಿಗೆ ಏನಾದರೂ ಅಂದರೆ ಸೇತುವೆಗಳು ಕೊಚ್ಕೊಂಡು ಹೋಗಿವೆ, ಬೆಳೆ ಹಾನಿಯಾಗಿದೆ, ಏನಾದ್ರು ಪರಿಹಾರ ಸರ್ ಯಾವ ರೀತಿ ವಿಶೇಷ ಪರಿಹಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೆಳಗ್ಗೆ ಸನ್ಮಾನ ಮುಖ್ಯಮಂತ್ರಿಗಳು ಮಾತಾಡಿದ್ದೇನೆ, 3 ಗಂಟೆಗೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಹೀಗಾಗಿ ಅವ್ರ ಜೊತೆಲೂ ನಾನು ಸಮಾಲೋಚನೆ ಮಾಡಿ ನಾಳೆ ಮತ್ತೆ ಇದೆಲ್ಲ ವರದಿಯನ್ನು ತೆಗೆದುಕೊಂಡು ಜಿಲ್ಲಾಧಿಕಾರಿ ಜೊತೆಯಲ್ಲಿ ಇತರ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಪ್ರಾಥಮಿಕ ವರದಿ ಈಗಾಗಲೇ ಸಲ್ಲಿಸಿ ಅಂತ ಹೇಳಿದ್ದೇನೆ. ಅವರಾದ್ಮೇಲೆ ಇವತ್ತು ನಾವು ಮೊನ್ನೆ ಹೋಗಿದಾಗ 10,000 ಎಕರೆ 25,000 ಎಕರೆ ಭೂಮಿ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ ಅಂತ ಅವ್ರು ವರದಿಯನ್ನು ಕೊಟ್ಟಿದ್ದರು. ಈಗ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ಏನು ಬೆಳೆ ವಿಮೆ ಇದೆ, ಬೆಳೆ ವಿಮೆ ಸಮರ್ಪಕವಾಗಿ ನಮ್ಮ ರೈತರಿಗೆ ಸಿಗಬೇಕು. ಆ ರೀತಿಯಲ್ಲಿ ನೀವು ಇವತ್ತು ಕಾರ್ಯಗತ ಅಂದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಕಟ್ಟುನಿಟ್ಟಾದ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತೇನು ಲೋಕಲೈಸ್ ಕೆಲಾಮಿಟಿ ವ್ಯಾಪ್ತಿಯಲ್ಲಿ ಬರುವಂಥ ರೈತರೇನು ಬೆಳೆ ವಿಮೆ ಮಾಡಿದ್ದಾರೆ, 72 ಗಂಟೆಯಲ್ಲಿ ಅವರಿಗೆ ಮಾಹಿತಿ ಕೊಡಬೇಕು ಅಂತಿದೆ. ಕೆಲವೊಂದು ಸಲ ಅವರು ಫೋನ್ ಬಂದಿರ್ತಾರೆ, ವೆಬ್ ಲಿಂಕು ಕೆಲಸ ಮಾಡೋದಿಲ್ಲ, ಮ್ಯಾನ್ಯುವಲ್ ಆಗಿ ಅರ್ಜಿ ತೊಗೊಳ್ಬೇಕು ಎಲ್ಲ RSKಯಲ್ಲಿ ಅಂತ ಹೇಳಿದ್ದಾನೆ. ಮ್ಯಾನ್ಯುವಲ್ ಅರ್ಜಿ ತೊಗೊಂಡು ಅದಕ್ಕೆ ರೈತರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ತಮ್ಮ ಮುಖಾಂತರ ಮ್ಯಾನ್ಯುವಲ್ ಅರ್ಜಿ ಕೊಡ್ರಿ, ಬೆಳೆ ವಿಮೆ ಏನು ನಷ್ಟ ಆಗಿದೆ ಬೆಳೆ ವಿಮೆ ಕಂಪ್ನಿಗೆ ಕಳಿಸಿ ಸಮೀಕ್ಷೆ ಮಾಡಿಸಿ ಅವರಿಗೆ ಬೆಳೆ ವಿಮೆ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಮಾಂಜ್ರಾ ಮತ್ತು ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ ಗ್ರಾಮದ ರೈತರಿಗೆ ವಿಶೇಷವಾಗಿ ಸಾಕಷ್ಟು ಜನ ಆತಂಕೀಡಾಗಿದ್ದಾರೆ. ಅವ್ರ ಹೊಲಗಳೆಲ್ಲ ನದಿಯಾಗಿ ಬದಲಾಗಿವೆ, ರಸ್ತೆ ಸಂಪರ್ಕ ಕಟ್ಟಾಗಿದೆ, ವಿದ್ಯುತ್ ಕಂಬಗಳು ಬಿದ್ದು ಕತ್ತಲಲ್ಲಿ ಕಾಲ ಕಳೆಯಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಒಂದು ಜನರಿಗೆ ಏನು ಧೈರ್ಯ ತುಂಬಂಥ ಕೆಲಸ ಮಾಡಿ ನೋಡಿ, ಈಗಾಗಲೇ ಸಮರೋಪಾದಿಯಲ್ಲಿ ಪರಿಹಾರ ಕೆಲಸ ನಡೀತಾ ಇದೆ. ನಾನು ಮೊನ್ನೆನೇ BDO ಮುಖಾಂತರನೂ ಒಂದು ಸಭೆಯನ್ನು ಮಾಡಿದ್ದೇನೆ, ಮತ್ತು ಔರಾದ್ನಲ್ಲಿ ಸಭೆ ಮಾಡಿ ಬೀದರ್ನಲ್ಲಿ ಸಭೆ ಮಾಡಿದ್ದೇನೆ, ಮತ್ತು ಇವತ್ತು ಬೆಳಗ್ಗೆಯಿಂದ ಇದರಲ್ಲೇ ಇದ್ದೇನೆ. ಇವತ್ತು ಎಲ್ಲೆಲ್ಲಿ ಅವಾಂತರಗಳಾಗ್ತಾ ಇದೆ, ವಿದ್ಯುತ್ ಸಂಪರ್ಕ ಕಡಿತ ಆಗ್ತಾ ಇದೆ, ಅದನ್ನು ಪುನಃಸ್ಥಾಪನೆ ಮಾಡುವಂಥ ಕೆಲಸ ವಿದ್ಯುತ್ ಇಲಾಖೆಯವರು ಮಾಡ್ತಾ ಇದ್ದಾರೆ, ಅನೇಕ ಕಡೆ ಮಾಡಿದ್ದಾರೆ. ಲೋಕೋಪಯೋಗಿ ಇಲಾಖೆ WE ಮತ್ತು AWಗಳೇನಿದ್ದಾರೆ ಅವರಿಗಾಗಲೇ ಬ್ರಿಡ್ಜ್ಗಳೆಲ್ಲ ಕುಸಿದು ಹೋಗಿದ್ದು, ಅಂಥ ಸೇತುವೆಗಳು ಮತ್ತೆ ಪುನಃ ಮೋಟ್ರೇಬಲ್ ಮಾಡಲಿಕ್ಕೆ ಅವರು ಈಗಾಗಲೇ ರಿಪೇರಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇವತ್ತು ಮಳೆ ಜಾಸ್ತಿ ಆಗಿದೆ, ಈಗ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಭಾಳ ಕಡೆ ಎಲ್ಲ ಸೇತುವೆಗಳು ಜಲಾವೃತಗೊಂಡಿದ್ದಾವೆ. ಮತ್ತು ನಾಳೆ ದಿವಸ ನೋಡಿಕೊಂಡು ತತ್ಕ್ಷಣವೇ ಅದಕ್ಕೆ ರಿಸ್ಟೋರ್ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ಶಾಶ್ವತವಾದಂಥ ಅದಕ್ಕೆ ಪರಿಹಾರ ಅಂದರೆ ಹೊಸದಾಗಿ ನಿರ್ಮಾಣ ಮಾಡುವಂಥದ್ದಕ್ಕೆ ಆಡಳಿತ ಇಲಾಖೆಗೆ ಒಂದು ಪ್ರಸ್ತಾವನೆ 8 ದಿವಸ ಒಳಗಾಗಿ ಕೊಡಬೇಕು ಅಂತ ನಾನು ಹೇಳಿದ್ದೇನೆ. 8 ದಿವಸದಲ್ಲೇ ಪ್ರಸ್ತಾವನೆ ತೆಗೆದುಕೊಂಡು ಹೋಗಿ ಅದಕ್ಕೆ ಮಂಜೂರಾತಿ ಕೊಡಿಸಿ ಟೆಂಡರ್ ಮಾಡಿ ಆ ಕಾಮಗಾರಿಯನ್ನು ಮಾಡ್ತೇವೆ. ಯಾರೂ ಆತಂಕ ಪಡುವಂಥದ್ದು ಅವಶ್ಯಕತೆ ಇಲ್ಲ, ಪರಿಹಾರನೂ ಕೊಡ್ತೇವೆ. ಮತ್ತು ಇವತ್ತು ರಸ್ತೆ ಸೇತುವೆ ಇವತ್ತು ವಿದ್ಯುತ್ ಸಂಪರ್ಕ ಏನು ಕಡಿತ ಆಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡುವಂಥ ಕೆಲಸನೂ ಸರ್ಕಾರ ಮಾಡ್ತದೆ. ರೈತರ ಜೊತೆಯಲ್ಲಿ ನಾವಿದ್ದೀವಿ, ಜನ ಜೊತೆಯಲ್ಲಿ ನಾವಿದ್ದೀವಿ. ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಿದೆ, ಮುಂದೆನೂ ಅವ್ರ ಜೊತೆಯಲ್ಲಿ ಇರ್ತೀವಿ ಅನ್ನೋಂಥ ಭರವಸೆ ಕೊಡ್ತಾ ಇದ್ದೇನೆ. ಯಾವ ರೈತರು ಆತ್ಮಸ್ಥೈರ್ಯ ಕಳೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅವರಿಗೆ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ ಇದೆ, ನಾನು ನಿಮ್ಮವನಿದ್ದೀನಿ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಭರವಸೆದ ಮಾತಂತ ಹೇಳ್ಬೋದು. ಟೋಟಲಿ ಮಳೆ ಅವಾಂತರ ಕುರಿತು ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡ್ತೀವಿ. ಟೋಟಲಿ ಯಾರು ರೈತರು ಆತಂಕೀಡಾಗಬಾರ್ದು, ಮಾಂಜ್ರಾ ಮತ್ತು ಕಾರಂಜಾ ಜಲಾಶಯ ದಡದಲ್ಲಿ ಬರೋಂಥ ರೈತರು ಆತ್ಮಸ್ಥೈರ್ಯ ಕಳ್ಕೊಬಾರ್ದು, ಟೋಟಲಿ ಸರ್ಕಾರ ನಿಮ್ಮೊಂದಿಗಿದೆ, ನಾವು ನಿಮ್ಮವರಿದ್ದೀವಿ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲೆಯ ಅನ್ನದಾತರಿಗೆ ಭರವಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.